ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸಾನಸೇಜ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. 50 ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಢಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಗುರುಚರಿತ ದಾಸವರ್ಯ ಚರಿತ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ನಿನ್ನೆ ನಾವು ನರಹರಿ ತೀರ್ಥರ ಹಾಗೂ ಸತ್ಯಕಾಮ ತೀರ್ಥರ ಚರಿತ್ರೆಯನ್ನು ಯಥಾಮತಿಯಾಗಿ ತಿಳಿದುಕೊಂಡಿದ್ದೇವೆ.
ಶ್ರೀಮದಾಚಾರ್ಯರಿಂದ ಹಂಸನಾಮಕ ಪರಮಾತ್ಮನಿಂದ ಪ್ರಾರಂಭವಾಗಿ ಶ್ರೀಮದಾಚಾರ್ಯರಿಂದ ಪರಿಪುಷ್ಟವಾದ ಈ ಉತ್ತರಾದಿ ಮಠದ ಪರಂಪರೆ ಇಲ್ಲಿ ಅದು ವಾಯುದೇವರ ಪೀಠ. ನಾ ವಾಯು ರಾಮಪೂಜಕ ಅಂತ ತಿಳ್ಕೊಂಡಂತೇಳಿ ಮೊದಲಿಂದಲೂ ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಪೂಜೆ ಮಾಡುವಾಗ ವಾಯುದೇವರ ಸನ್ನಿಧಾನ ಪೂಜೆ ಮಾಡುವ ಸ್ವಾಮಿಗಳಲ್ಲಿ ಇರ್ತದೆ. ಇಲ್ಲದೆ ಇದ್ರೆ ಮೂಲರಾಮದೇವರನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಸ್ವಾಮಿಗಳು ಎದುರಿಗೂ ಕೂತ್ಕೊಂಡು ಪೂಜೆ ಮಾಡ್ತಾರೆ. ನಮ್ಮ ಮಠದಲ್ಲಿ ಬದಿಯಲ್ಲಿ ಕೂತ್ಕೊಂಡು ಪೂಜೆ ಇಲ್ಲ. ಬದಿಯಲ್ಲಿ ಕೂತು ಶಾಲೆಗ್ರಾಮಕ್ಕೆ ಅಭಿಷೇಕಾದಿಗಳನ್ನು ಮಾಡ್ತಾರೆ. ಆದರೆ ರಾಮದೇವ್ರ ಪೂಜೆ ಮಾಡುವಾಗ ಎದುರು ಕೂತ್ಕೊಳ್ತಾರೆ. ಯಾಕೆ? ಡೈರೆಕ್ಟಾಗಿ ಮೂಲ ರಾಮದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ರಾಮಚಂದ್ರನ ಪೂಜೆ ಮಾಡಬೇಕಾಗಿದ್ದರೆ ಮೊದಲು ಲಕ್ಷ್ಮೀದೇವಿ ಅಂತನ್ನುವ ಗೋಲಕ, ಅಲ್ಲಿದ್ದ ವಾಯುದೇವರ ಗೋಲಕ, ವಾಯುದೇವರ ಗೋಲಕದ ಮುಖಾಂತರ ರಾಮನನ್ನು ನಾವು ಕಾಣಬೇಕು. ಅಂದರೆ ಕೂತ್ಕೊಂಡು ಸ್ವಾಮಿಗಳ ವಾಯುದೇವರನ್ನು ಸನ್ನಿಧಾನ, ಅವರ ಅಂತರ್ಗತ ಮಹಾಲಕ್ಷ್ಮೀ ದೇವಿ, ಸೀತಾದೇವಿ ಅಂತರ್ಗತ ಮೂಲ ರಾಮದೇವರ ದರ್ಶನ ಮಾಡಬೇಕು. ಡೈರೆಕ್ಟ್ ಮೂಲ ರಾಮದೇವರ ದರ್ಶನವೂ ಮಾಡಲಿಕ್ಕೆ ನಮಗೆ ಅಧಿಕಾರವಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಕಾಲದಿಂದ ಬಂದ ಆ ವಿಶಿಷ್ಟವಾಗಿರ್ತಕ್ಕಂತಹ ಎಷ್ಟು ಯುಗಗಳಿಂದ ಇದ್ದರೂ ಕೂಡ ಏನೂ ಸವೆಯದೇ ಇರತಕ್ಕಂತಹ ಅದ್ಭುತವಾದ ಪ್ರತಿಮೆಗಳು ಮೂಲರಾಮ ಮತ್ತು ಸೀತಾದೇವಿ. ಶ್ರೀಮಧ್ವಾಚಾರ್ಯರು ವಿಶಿಷ್ಟವಾದ ರೀತಿಯಲ್ಲಿ ಪೂಜೆ ಮಾಡಿ ಸನ್ನಿಧಾನ ತಂದಿರತಕ್ಕಂಥ ಪ್ರತಿಮೆ ದಿಗ್ವಿಜಯರಾಮ. ಅಂದ ಮೇಲೆ ಆ ಪೀಠದ ಮೇಲೆ ಬರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಅಷ್ಟೇ ಮಹಾನುಭಾವರಾಗಿರ್ತಾರೆ. ಇವತ್ತು ನಾನು ಮೊದಲು ಸತ್ಯಾಭಿಜ್ಞ ತೀರ್ಥರ ಚರಿತ್ರೆಯನ್ನು ಹೇಳಿ ಆನಂತರ ಗೋಪಾಲದಾಸರ ಚರಿತ್ರೆ ಹೇಳ್ತೇನೆ. ಯಾಕೆ 4 ದಿವಸದಲ್ಲಿ ಸತ್ಯಾಭಿಜ್ಞ, ಬಹುಶಃ ನಿನ್ನೆ ಸತ್ಯಾಭಿಜ್ಞ ತೀರ್ಥರ ಆರಾಧನೆ ಇತ್ತು. ಅದ್ರ ಹಿಂದಿನ ದಿವಸ ಗೋಪಾಲದಾಸರ ಆರಾಧನೆ ಇತ್ತು. ಅದಕ್ಕೋಸ್ಕರ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕ. ಸತ್ಯಾಭಿಜ್ಞ ತೀರ್ಥರು ನಮಗೆ ಬಹಳ ಸಮೀಪದವರು. ಸಾವಿರದ 1945ರಿಂದ 1900 ಫೆಬ್ರವರಿ 48ರವರೆಗೆ ಮಾತ್ರ ಪೀಠದ ಮೇಲೆ ಇದ್ದರು. ಸನ್ಯಾಸ ತೆಗೆದುಕೊಂಡು ಕೇವಲ 2 ವರ್ಷ 10 ತಿಂಗಳು ಮಾತ್ರ ಅವರ ಪೀಠದ ಮೇಲೆ ಇದ್ದರು. ಅವರ ಪೂರ್ವಾಶ್ರಮದ ಹೆಸರು ಕಟ್ಟಿ ವೆಂಕಣ್ಣಾಚಾರ್ಯರು ಅಂತ ತಿಳ್ಕೊಂಡಂತೆ. ಬಹಳ ಕಟ್ಟಿ ಮನೆತನ, ಬಹಳ ಪ್ರಸಿದ್ಧ ವಿದ್ವಾಂಸರ ಮನೆತನ. ಸತ್ಯಪ್ರಜ್ಞೆ ತೀರ್ಥರವರಿಗೆ ಆಶ್ರಮವನ್ನು ಕೊಟ್ಟಿದ್ದರು. ಸತ್ಯಪ್ರಜ್ಞೆ ತೀರ್ಥರು ಅವರಲ್ಲಿಯೇ ನ್ಯಾಯ ವೇದಾಂತಗಳನ್ನು ಅಧ್ಯಯನ ಮಾಡಿ ಅತಿ ನಿಶ್ಚಿತವಾದ ಬುದ್ಧಿಯುಳ್ಳ ಮಹಾ ತಪಸ್ವಿಯಾಗಿರ್ತಕ್ಕಂಥವರು ಕಟ್ಟಿ ವೆಂಕಣ್ಣಾಚಾರ್ಯರು. ಇವರ ಮೂಲ ಊರು ಕುಸ್ನೂರು. ಆದ್ದರಿಂದಾಗಿ ಇವತ್ತಿಗೂ ಕೂಡ ಅವರ ಪೂರ್ವಾಶ್ರಮದ ಪುತ್ರರು, ಮಗಳು ಎಲ್ಲರೂ ಕೂಡ ಕುಸ್ನೂರವರು ಅಂತಕೊಂಡು ಕರೆಸಲ್ಪಡ್ತಾರೆ. ಆಶ್ರಮ ತೆಗೆದುಕೊಂಡಾಗ 28 ವರ್ಷ, 30-31ನೇ ವಯಸ್ಸಿಗೆ ಅವರು ವೃಂದಾವನಸ್ಥರಾಗಿದ್ದಾರೆ.
ಆದರೆ ಈ ಪೀಠದ ಮೇಲೆ ಬರ್ತಕ್ಕಂಥ ಸ್ವಾಮಿಗಳು ಎಷ್ಟು ದಿವಸ ಪೀಠದ ಮೇಲೆ ಇರ್ತಾರೆ ಮಹತ್ವದ್ದಲ್ಲ. ಆ ಸ್ವಲ್ಪ ಸಮಯದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದು ಬಹಳ ಮಹತ್ವಪೂರ್ಣವಾದದ್ದು. ಸತ್ಯಪ್ರಜ್ಞರ ಆರಾಧನೆಯನ್ನು ಮುಗಿಸಿ ದಕ್ಷಿಣ ದೇಶದ ದಿಗ್ವಿಜಯ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥವರು ಸತ್ಯಾಭಿಜ್ಞ ತೀರ್ಥರು. ಅವರನ್ನು ಹೊಗಳುವಾಗ ಅವರಿಂದ ಆಶ್ರಮ ಪಡೆದ ಸತ್ಯಪ್ರಮೋದ ತೀರ್ಥರು ಈ ರೀತಿಯಾಗಿ ಅವರಿಗೆ ಚರ್ಮಶ್ಲೋಕ ಹಾಡ್ತಾರೆ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞ ಗುರುತ್ತಮ. ಈ ರೀತಿಯಾಗಿ ಅವರನ್ನು ಸತ್ಯಪ್ರಮೋದ ತೀರ್ಥರು ಅವರಿಂದ ಆಶ್ರಮ ತೆಗೆದುಕೊಂಡ ಮೇಲೆ ವೃಂದಾವನದಲ್ಲಿರುವಾಗ ಅವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ತಿರುಪತಿಯಲ್ಲಿ ಮೊಟ್ಟ ಮೊದಲು ತಿರುಪತಿಗೆ ಹೋದರು. ತಿರುಪತಿಗೆ ಹೋಗಿ ಅಲ್ಲಿ ಸಕಲ ವೈಭವದಿಂದ ಸತ್ಯಧ್ಯಾನ ತೀರ್ಥರು ಮೊದಲಾದವರು ಆ ತಿರುಪತಿಯವರಿಗೆ ಉತ್ತರಾಯಣಮಠಕ್ಕೆ ಹೇಗೆ ಮರ್ಯಾದೆ ಕೊಡಬೇಕು ಅಂತಂದರೆ ಅವರು ಪುರಪ್ರವೇಶ ಮಾಡುವಾಗಲೇ ಪಾಜಾ ಭಜಂತ್ರಿ ಶ್ವೇತಛತ್ರ ಇತ್ಯಾದಿಗಳ ಸಹಿತವಾಗಿ ಅವರನ್ನು ಸ್ವಾಗತ ಮಾಡಬೇಕು ಅಂತಲೂ ನಿಯಮ ಇದೆ. ಆಧಾರದಿಂದ ಅವರನ್ನು ಕರೆದುಕೊಂಡು ಹೋಗಿ ಆನಂತರ ಪೂಜಾರಿ ಅವರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಇವರಿಗೆ ಪರದೆ ಹಾಕಿ ಇವರೊಬ್ಬರಿಗೇನೆ ದೇವರ ಹತ್ರ ಸ್ವಲ್ಪ ಹೊತ್ತು ಬಿಡಬೇಕು ಅಂತ ನಿಯಮ ಇದೆ. ಆ ಕಾಲದಲ್ಲಿ ಈ ಪೀಠದಲ್ಲಿ ಇರತಕ್ಕಂಥವರು ಆ ವೆಂಕಟೇಶ ದೇವರನ್ನು ಪ್ರತ್ಯಕ್ಷವಾಗಿ ಕಾಣ್ತಾರಂತೆ. ಅದು ಕಲ್ಲಿನ ಪ್ರತಿಮೆ ಅಲ್ಲ, ಕಟ್ಟಿಗೆ ಪ್ರತಿಮೆ ಅಲ್ಲ, ಜೀವಂತ ಪ್ರತಿಮೆ. ನಮಗೆ ಕಲ್ಲಿನಂತೆ ಕಾಣುತ್ತಾನೆ ಪರಮಾತ್ಮ. ಯಾಕೆ ನಮಗೆ ಆ ಪರಮಾತ್ಮ ನೋಡ್ತಕ್ಕಂಥ ಆ ಜ್ಞಾನ ನಮಗಿಲ್ಲ. ಸತ್ಯಾಭಿಜ್ಞ ತೀರ್ಥರು ಅದ್ಭುತ ವಾಗ್ಮಿಗಳು. ಅವರ ಪಾಠ, ಅವರ ಪ್ರವಚನ ಕೇಳಿದ ವ್ಯಕ್ತಿ ಕೆಲವೇ ದಿನಗಳಲ್ಲಿ ವಿದ್ವಾಂಸನಾಗ್ತಾ ಇದ್ದ. ಆ ರೀತಿಯಾಗಿ ತತ್ವವನ್ನು ಮತ್ತು ಶಾಸ್ತ್ರದ ಪಾಠವನ್ನು ಹೇಳ್ತಕ್ಕಂಥ ಒಂದು ಕ್ರಮ, ಅದ್ಭುತವಾಗಿರ್ತಕ್ಕಂಥ ಕ್ರಮ. ಇಂತಹ ಸತ್ಯಾಭಿಜ್ಞ ತೀರ್ಥರು ಕ್ರಮವಾಗಿ ದಕ್ಷಿಣ ದೇಶದಲ್ಲಿ ಎಲ್ಲಕ್ಕೆ ತಿರುಗಾಡ್ತಾ ರಾಮೇಶ್ವರಕ್ಕೆ ಬಂದಿದ್ದ. ರಾಮೇಶ್ವರದಿಂದ ಆ ರಾಮಸೇತು ದರ್ಶನ ಮಾಡಬೇಕು. ಎಲ್ಲಿಂದ ಪರಮಾತ್ಮ ಸೇತುವೆಯನ್ನು ಕಟ್ಟಿದ್ದಾನೆ. ಆಗ ಈಗಿನಂತೆ ಬ್ರಿಡ್ಜ್ ಇರಲಿಲ್ಲ. ಹಡಗಿನಲ್ಲಿ ಕೂತ್ಕೊಂಡು ಆ ದಂಡೆಯಲ್ಲಿರ್ತಕ್ಕಂಥ ರಾಮ ಸೇತುವೆ ದರ್ಶನಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಪೂಜೆಗಳನ್ನೆಲ್ಲ ಮಾಡಿ ಆನಂತರ ಸ್ವಾಮಿಗಳು, ಅವರ ಸಿಬ್ಬಂದಿಗಳು, ಆನಂತರ ಅವರ ಜೊತೆಯಲ್ಲಿ ಅತ್ಯಂತ ಮಹಾಮಹಾ ಪಂಡಿತರು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಹೊರಖೇಡಿ ನರಸಿಂಹಾಚಾರ್ಯರು, ಆನಂತರ ಮೈಸೂರು ರಾಮಚಂದ್ರಾಚಾರ್ಯರು, ಯಜ್ಞವಿಠಲಾಚಾರ್ಯರು ಮೊದಲಾದ ವಿದ್ವಾಂಸರು. ಅಂದರೆ
ಉತ್ತರಾದಿ ಮಠದ ಸಂಸ್ಥಾನ. ಆ ಸಂಸ್ಥಾನಕ್ಕೆ ಬೇಕಾದಂತೆ ಎಲ್ಲ ಮಂಟಪಗಳು, ರಾಮದೇವರ ಪೆಟ್ಟಿಗೆ, ಆನಂತರ ವಿದ್ವಾಂಸರು, ಸ್ವಾಮಿಗಳು ಎಲ್ಲರೂ ತಿರುಗಿ ಬರಲಿಕ್ಕೆ ಹೊರಟಿದ್ದಾರೆ. ರಾಮೇಶ್ವರದಿಂದ ತಿರುಗಿ ಬರಬೇಕು ಅಂತ. ಮಧ್ಯದಲ್ಲಿ ಬಂದಿದ್ದಾರೆ ಬಿರುಗಾಳಿ. ಜೋರಾಗಿ ಸೈಕ್ಲೋನ್ ಬಂತು. ಹಡಗು ಕೆಳಗೆ ಮೇಲೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅಲ್ಲಿಯ ನಾವಿಕರು ಹೇಳಿದರು, ಯಾವ ಕ್ಷಣದಲ್ಲಿ ಹಡಗು ಮುಳುಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟು ಜೋರಾಗಿ ಗಾಳಿ ಇದೆ, ಇನ್ನೂ ಹೆಚ್ಚಾಗ್ತಾ ಇದೆ. ಆದ್ದರಿಂದಾಗಿ ನಾವು ಯಾರೂ ಉಳಿಯೋದಿಲ್ಲ, ದೇವರನ್ನು ಸ್ಮರಣೆ ಮಾಡಿ ಅಂತ ಕೂಡ ಅಂತ ಹೇಳಿದರು. ರಾಮದೇವರ ದಿಗ್ವಿಜಯ ರಾಮದೇವರು, ಮೂಲ ರಾಮದೇವರು, ಸೀತಾದೇವಿಯರು, ವಿಠ್ಠಲದೇವರು, ವಂಶರಾಮದೇವರು, ಸಕಲ ಸಂಪತ್ತು, ಎಲ್ಲಕ್ಕಿಂತ ಮೊದಲು ಮುಖ್ಯವಾಗಿ ಸ್ವಾಮಿಗಳು, ಆನಂತರ ಮಹಾವಿದ್ವಾಂಸರು, ಸುಮಾರು 10-20 ಮಠದ ಒಂದು ರತ್ನ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಮಹಾವಿದ್ವಾಂಸರು. ಏನು ಮಾಡಬೇಕು? ಅವ್ರು ಹೇಳಿಬಿಟ್ರು, 5 ನಿಮಿಷದಲ್ಲಿ ಮುಳುಗ್ಬೋದು, 10 ನಿಮಿಷದಲ್ಲಿ ಮುಳುಗ್ಬೋದು, ದೇವರನ್ನು ನೆನೆಸ್ತಿರೋ ಏನು ಮಾಡ್ತಾರೋ ಮಾಡಿ ಅಂತಕ್ಕಂಥ. ಆಯ್ತಪ್ಪ, ಬಂದದ್ದೆಲ್ಲ ಬರಲಿ, ದೇವರ ದೇವಂದಿರಲಿ ಅಂತೇಳಿ ನಮ್ಮಂತೆ ಹೇಳಿ ಅಂತ ಕೊಡ್ತಕ್ಕಂಥವರೆಲ್ಲ ಸ್ವಾಮಿಗಳು ಎದ್ದು ನಿಂತಿದ್ದಾರೆ. ಎದ್ದು ನಿಂತು ಸಮುದ್ರ ರಾಜನಿಗೆ ಹೇಳಿದ್ದಾರೆ, ಸಮುದ್ರ ರಾಜ, ನಿನ್ನ ಹಡಗಿನಲ್ಲಿ ಕೇವಲ ಮನುಷ್ಯರಿಲ್ಲ, ರಾಮನಿದ್ದಾನೆ. ಹಿಂದಕ್ಕೆ ರಾಮದೇವರಿಗೆ ನೀನು ಭೇಟಿಯಾಗೋದಕ್ಕೋಸ್ಕರ ವಿಳಂಬ ಮಾಡಿದ್ದಕ್ಕೇನೆ ರಾಮದೇವರು ಸಿಟ್ಟಿಗೆ ಬಂದಾಗ ಶರಣಾಗತನಾಗಿದ್ದೆ. ಅಂಥ ರಾಮದೇವರನ್ನ ಮುಳುಗಿಸ್ತೀಯ ನೀನು? ನಿನಗೆ ನನ್ನ ಪ್ರಕಾರ ನೀನು ಮಹಾಭಕ್ತ, ರಾಮದೇವರನ್ನು ತಪ್ಪದೇ ನೀನು ಉಳಿಸ್ತೀಯ ಅಂತ ತಿಳ್ಕೊಂಡಂತ ಹೇಳಿ ಸಮುದ್ರ ರಾಜನಿಗೆ, ತದಂತರ್ಗತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದ್ಸಲ ಹಡಗು ಪೂರ್ತಿ ಹೀಗಾಯ್ತು. ಎಲ್ಲರೂ ಒಬ್ಬರೊಬ್ಬರನ್ನ ಗಟ್ಟಿ ಹಿಡಿದುಕೊಂಡ್ರು. ಮತ್ತೆ ಹೀಗಾಯ್ತು. ಇವರ ಪ್ರಾರ್ಥನೆ ಪ್ರಾರಂಭವಾಯಿತು. ಒಮ್ಮೆಲೆ ಗಾಳಿ ನಿಂತು ಹೋಗ್ಬಿಡ್ತು. ಸೈಕ್ಲೋನ್ ಪೂರ್ತಿ ನಿಂತೋಯ್ತು. ಯಾವ ಸೈಕ್ಲೋನ್ ಇನ್ನೂ 10 ವರ್ಷ 10 ತಾಸು ಕಂಟಿನ್ಯೂ ಆಗ್ತದೆ ಅಂತೇಳಿ ಪ್ರಕೃತಿ ವಿಜ್ಞಾನಿಗಳು ಹೇಳಿದ್ರು. ಅದೇ ಕ್ಷಣಕ್ಕೆ ಶಾಂತವಾಯಿತು. ಹಡಗು ಆರಾಮಾಗಿ ದಂಡೆಗೆ ಬಂದ್ಬಿಡ್ತು. ಹೀಗೆ ಅಂದು ನರಹರಿ ತೀರ್ಥರು ಪ್ರತಿಮೆಗಳನ್ನು ತಂದುಕೊಟ್ಟಿದ್ದರೆ, ಇಂದು ಸತ್ಯಾಭಿಜ್ಞ ತೀರ್ಥರು, ಇದು ನಡೆದಿದ್ದು 1947-48ರಲ್ಲಿ 47 ಭಾಳ ದಿವಸ ಏನಾಗಿಲ್ಲ, 79 ವರ್ಷ ಆಗಿದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ರಾಮದೇವರನ್ನು ಉಳಿಸಿದವರು, ಅಂದರೆ ಪೆಟ್ಟಿಗೆಯನ್ನು ರಾಮದೇವರನ್ನಲ್ಲ, ರಾಮದೇವರ ಅನುಗ್ರಹದಿಂದ ಸಂಪೂರ್ಣ ಉತ್ತರಾದಿ ಮಠದ ಸಂಸ್ಥಾನವನ್ನೇ ಉಳಿಸಿದವರು. ಕಲ್ಪನೆ ಮಾಡಿಕೊಳ್ಳಿ, ಅಂದು ಅವರೆಲ್ಲ ಮುಳುಗಿದ್ದಾರೆ. ಇವತ್ತು ಉತ್ತರಾದಿ ಮಠ ಇರ್ತಿರಲಿಲ್ಲ. ಮಠದ ವೈಭವ ರಾಮದೇವರಿಂದ. ರಾಮದೇವರ ಪ್ರತಿಮೆನೇ ಇಲ್ಲ ಅಂತಕೊಂಡಂತಂದರೆ ನಾವೆಲ್ಲರೂ ರಾಮದೇವರ ಅನುಗ್ರಹದಿಂದ ವಂಚಿತರಾಗ್ತಾ ಇದ್ದೇವೆ. ಆದರೆ ಅದಕ್ಕೆ ಪಂಡಿತರಿಗೆ ಏನಾಗದಂತೆ, ಪೆಟ್ಟಿಗೆಗೆ ಏನಾಗದಂತೆ ಸ್ವಾಮಿಗಳು ಇಲ್ಲಿವರೆಗೂ ಹೇಳಿದ್ದಾರೆ, ನಿನಗೆ ಬಲಿ ಬೇಕು ಅಂದರೆ ನನ್ನನ್ನು ತೆಗೆದುಕೋ, ಆದರೆ ಸಂಸ್ಥಾನ ಉಳಿಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಬಿರುಗಾಳಿ ಒಮ್ಮೆಲೇ ಶಾಂತವಾಯಿತು. ಆರಾಮಾಗಿ ಹಡಗನ್ನ ದಂಡಿಗೆ ತೆಗೆದುಕೊಂಡು ಬಂದರು.
ಎಲ್ಲ ನಾವಿಕರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಸ್ವಾಮಿ, ನಮ್ಮನ್ನು ಉಳಿಸಿದರು ನೀವು. ಈ ಗಾಳಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಾವು ಮಧ್ಯದಲ್ಲಿ ಇದ್ದೀವಿ, ಆ ಕಡೆಯೂ ಈ ಕಡೆ ಇಲ್ಲ. ನಿಮ್ಮ ತಪಶಕ್ತಿಯಿಂದ ಉಳಿದಿದೆ ಅಂತ ಹೇಳಿದ್ದಾರೆ. ಅವರು ಇರುವ 2.5 ವರ್ಷದಲ್ಲಿ ಅನೇಕ ಜನರ ಪ್ರಾಣ ಉಳಿಸಿದ್ದಾರೆ. ದಡ್ಡರನ್ನ ಒಳ್ಳೆಯ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಸಾಮಾನ್ಯ ವ್ಯಕ್ತಿ ಮಹಾಪಂಡಿತರಾಗಿದ್ದಾರೆ. ಪ್ರಾರಬ್ಧ ಕರ್ಮದಿಂದ ಯಾವುದೋ ಒಂದು ದುರ್ಧರವಾಗಿರ್ತಕ್ಕಂಥ ಹೊಟ್ಟೆಯ ವ್ಯಾಧಿ ಅವರಿಗೆ ಪ್ರಾರಂಭವಾಯಿತು. ಅವರು ರಾಮದೇವರಿಗೆ ತಮ್ಮ ಆಯುಷ್ಯ ಬೇಡಲಿಲ್ಲ. ಅವರು ರಾಮದೇವರಿಗೆ ಬೇಡಿಕೊಂಡದ್ದೇನು ಅಂತಂದ್ರೆ, ನನ್ನ ಒಬ್ಬ ಉತ್ತರಾಧಿಕಾರಿ ಶಿಷ್ಯ ಬರಬೇಕು. ಅವನು 50 ವರ್ಷ ರಾಜ್ಯವನ್ನು, ಈ ಉತ್ತರಾಮಠದ ವೇದಾಂತ ಸಾಮ್ರಾಜ್ಯವನ್ನು ಆಳಬೇಕು. ಯಾಕೆ? ಪರಿಸ್ಥಿತಿ ಬಹಳ ವಿಕಟವಾಗಿದೆ. ಬ್ರಿಟಿಷರಿಂದಾಗಿ ನಾವೆಲ್ಲ ನಮ್ಮತನವನ್ನು ಕಳೆದುಕೊಂಡಿದ್ದೇವೆ. ಗುರುಕುಲಗಳು ಬಂದಾಗಿವೆ. ಕೇವಲ ಏನೋ ಒಂದು SSC ಮ್ಯಾಟ್ರಿಕ್, ಆಗಿನ ಕಾಲಕ್ಕೆ ಮ್ಯಾಟ್ರಿಕ್ ಅಂತ ಕರೀತಾರೆ, ಮಾಡಿ ಗೌರ್ಮೆಂಟ್ ನೌಕರ ಆಗೋದೇ ದೇವರದ ಉದ್ದೇಶ ಅಂತ ತಿಳ್ಕೊಂಡಿರ್ತಕ್ಕಂಥ ಜನ ಶಾಸ್ತ್ರ ಎಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತು. ಕೇವಲ ಲೌಕಿಕ ವಿದ್ಯೆ ಕಲಿಬೇಕು, ಸ್ಕೂಲ್ನಲ್ಲಿ ಕಲಿಬೇಕು, ಯಾವುದೋ ಒಂದು ನೌಕರಿ ಹಿಡಿದುಕೊಳ್ಬೇಕು, ಅಷ್ಟೇ ಅವರ ತಲೆಯಲ್ಲಿ. ಇಂತಹ ಸಮಯದಲ್ಲಿಯೂ ಕೂಡ ಶಾಸ್ತ್ರ ಉಳಿಯಬೇಕು, ಪಾಠ ಪ್ರವಚನ ಉಳಿಯಬೇಕು. ಅದು ಪೀಠದ ಮೇಲೆ ಬಹಳ ವರ್ಷ ಇರಬೇಕು. ಆವಾಗ ಈ ಒಂದು ಕ್ರಾಂತಿ ಮಾಡಲಿಕ್ಕಾಗ್ತದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಸಿಕ್ಕ ಶಿಷ್ಯರು ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿಜ್ಞರ ಆಶೀರ್ವಾದ, ಅವರ ತಪಸ್ಸು, ಅವರ ಸಂಕಲ್ಪದಿಂದ ಪೂರ್ತಿ 50 ವರ್ಷದವರೆಗೂ ನಮ್ಮ ಪೀಠದ ಮೇಲೆ ಇರತಕ್ಕಂಥ ಒಂದು ಅದ್ಭುತ ವ್ಯಕ್ತಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಈ 50 ವರ್ಷಗಳಲ್ಲಿ ಸತ್ಯಪ್ರಮೋದರಿಗೆ ಜ್ವರ ಬಂದಿದೆ, ಅನೇಕ ಥರ ಬಿದ್ದು ಫ್ರ್ಯಾಕ್ಚರ್ ಆಗಿದೆ, ಟೈಫಾಯ್ಡ್ ಆಗಿದೆ. ಆದರೆ ಎಂದಿಗೂ ಸ್ನಾನ ಬಿಡಲಿಲ್ಲ, ರಾಮದೇವರ ಪೂಜೆ ಬಿಡಲಿಲ್ಲ, ಮತ್ತು ಸುಧಾಪಾಠ ಬಿಡಲಿಲ್ಲ. ಐವತ್ತು ವರ್ಷ ಒಂದು ದಿವಸ ಕೂಡ ಪೂಜೆ ಬಿಡದೆ ಕೂಡ ಅವ್ರಿಗೆ ಕೈ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟಾಶಕ್ತತೆ ಇತ್ತು. ಆದರೂ ತಮ್ಮ ಶಿಷ್ಯರಾದ ಸತ್ಯಾತ್ಮ ತೀರ್ಥರಿಂದಾಗಿ ಅವರ ದೇವರನ್ನು ಭುಜಂಗಿಸುವ ಕಾರ್ಯ ಇತ್ಯಾಗನೆಲ್ಲ ಮಾಡಿಸಿದ್ದಾರೆ. ಸತ್ಯಪ್ರಮೋದರು ತಮ್ಮ ತಪಸ್ಸನ್ನೆಲ್ಲ ಸತ್ಯಾತ್ಮ ತೀರ್ಥರ ಮೇಲೆ ದಾರಿ ಎರೆದಿದ್ದಾರೆ. ಅಂತ ಇವತ್ತು ನಮ್ಮ ಏನೇ ಸಮಸ್ಯೆ ಇರಲಿ, ಆ ಸಮಸ್ಯೆಗೆ ಉತ್ತರ ನಮ್ಮ ಶ್ರೀಪಾದಂಗಳವರ ಪ್ರವಚನದಲ್ಲಿ ಸಿಗ್ತದೆ. ಶ್ರೀ ಸತ್ಯಾತ್ಮ ತೀರ್ಥರ ಒಂದು ಪ್ರವಚನ ಕೇಳಿ ಸಾಕು, ನಿಮ್ಮ ಎಲ್ಲ ಪ್ರಶ್ನೆ ಉತ್ತರ ಅದರಲ್ಲಿರ್ತದೆ. ಇಂಥ ಒಂದು ಪ್ರಾಸಾದಿಕ ವಾಣಿ ನಾವು ಸತ್ಯಾಭಿಜ್ಞ ತೀರ್ಥರನ್ನು ನೋಡಲಿಲ್ಲ. ಅವರು ಯುವಕರಾಗೇ ಇದ್ದಾಗ, ಇವರು ಯುವಕರೇ. ಇರ್ತಕ್ಕಂಥ ಸಾಮರ್ಥ್ಯ, ಇದಕ್ಕೆ ಕಾರಣರು ಸತ್ಯಾಭಿಜ್ಞ ತೀರ್ಥರು. ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಮ್ಮ ಪೀಠದ ಮೇಲೆ ಕೇವಲ 2 ವರ್ಷ 10 ತಿಂಗಳು, ಆದರೆ
ಪುಷ್ಪ ಹಾಗೇ ಇರ್ತದೆ. ಆನಂತರ ಯಜ್ಞದ ಹೋಮದ ಕುಂಡದಲ್ಲಿರ್ತಕ್ಕಂಥ ಅಗ್ನಿಯಕ್ಕೂ ಹಾಗೆ ಇರ್ತದೆ. ಹೂ ಬೆಳಗ್ಗೆ ಅರಳುತ್ತದೆ, ಸಾಯಂಕಾಲದವರೆಗೂ ತನ್ನ ಪರಿಮಳವನ್ನು ಬೀರ್ತದೆ, ಸಾಯಂಕಾಲ ತನ್ನ ಜೀವನ ಮುಗಿಸ್ತದೆ. ಒಂದು ದಿನದ ಜೀವನದಲ್ಲಿ ಅದು ಜಗತ್ತಿಗೆ ಆನಂದವನ್ನು ಕೊಟ್ಟು ಹೋಗ್ತದೆ. ಅದೇ ರೀತಿಯಾಗಿ ಉರಿಯುವ ಅಗ್ನಿ ಆಹುತಿಯನ್ನು ಹಾಕುವಾಗ ಜೋರಾಗಿ ಉರಿತಾ ಇದ್ದರೆ ಪೂರ್ಣಾವತಿ ವೇಳೆಯಲ್ಲಿ ಕೆಲವು ಸೆಕೆಂಡ್ಗಳಿಗೆ ಮಾತ್ರ ತನ್ನ ಪ್ರಜ್ವಲಿತವಾಗಿ ತನ್ನ ಅನುಗ್ರಹವನ್ನು ಕೊಟ್ಟು ಹೊರಟೋಗ್ಬಿಡುತ್ತೆ. ನಾವು ಅನೇಕ ವರ್ಷಗಳು 50, 60, 70, 80 ವರ್ಷಗಳ ಜೀವಿತ ಇರ್ತೇವೆ, ನಿರುಪಯುಕ್ತ, ಸಮಾಜಕ್ಕೆ ಏನೂ ಕೊಡೋದಿಲ್ಲ. ಸಮಾಜದಿಂದ ಎಲ್ಲ ತೆಗೆದುಕೊಳ್ತೇವೆ, ಸಮಾಜಕ್ಕೆ ಏನೂ ಕೊಡೋದಿಲ್ಲ. ಈಗ ನಮ್ಮದು ಕೂಡ ಜವಾಬ್ದಾರಿ ಇದೆ. ನಾವು ಕೂಡ ಈಗ ಸಮುದ್ರದಲ್ಲೇ ಇದ್ದೇವೆ. ಸಂಸ್ಥಾನ ಅಂತ ಮಠದ ಸಂಸ್ಥಾನ ಅಂತ ಅಂದ್ಕೊಂಡು ಅದು ಕರೀತಾರೆ. ಯಾಕೆ? ಸಂಸ್ಥಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿರ್ತವೆ. ದಿವಾಂಡ ಮಾಡುವ ವ್ಯವಸ್ಥೆಗಳು ಬೇರೆ, ಅಡಿಗೆಯವರು ಮಾಡೋ ವ್ಯವಸ್ಥೆ ಬೇರೆ, ಪೂಜೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಬೇರೆ, ಅನೇಕ ವ್ಯವಸ್ಥೆಗಳು ಸೇರಿ ಅದಕ್ಕೊಂದು ಸಂಸ್ಥಾನ ಅಂತ ಕರೀತಾರೆ. ನಮ್ಮದು ಒಂದು ಸಂಸ್ಥಾನ ಇದೆ. ಆಯುರ್ವೇದದಲ್ಲಿ ಈ ಶರೀರಕ್ಕೆ ಶರೀರ ಸಂಸ್ಥಾನಂ ಅಂತಕೊಂಡಂತ ಕರೀತಾರೆ. ಶರೀರದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳ ವರ್ಣನೆ ಮಾಡುವಾಗ ಈ ಶರೀರ ಸಂಸ್ಥಾನಂ ಅಂತ ಅದಕ್ಕೆ ಹೆಡ್ಡಿಂಗ್ ಇರ್ತದೆ. ದೇವರು ಕೊಟ್ಟಿರ್ತಕ್ಕಂಥ ಸಂಸ್ಥಾನ ಇದು. ಬಿಂಬಮೂರ್ತಿಯೇ ಇಲ್ಲಿಯ ಮೂಲರಾಮ ದೇವರು. ಅದನ್ನು ಆರಾಧಿಸುವ ನಾವೇ ಸ್ವಾಮಿಗಳು. ಆದರೆ ಇವತ್ತು ಪಾಶ್ಚಾತ್ಯ ವಿಚಾರಧಾರೆ, ಪಾಶ್ಚಾತ್ಯ ಜೀವನ ಶೈಲಿ, ಪಾಶ್ಚಾತ್ಯ ಶಿಕ್ಷಣ, ಪಾಶ್ಚಾತ್ಯದ ಆಕರ್ಷಣೆ, ಇವುಗಳ ಬಿರುಗಾಳಿಯಲ್ಲಿ ತೊಳ್ಳಾಡ್ತಾ ಇದ್ದೇವೆ. ನಮ್ಮ ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ವೈದಿಕ ಧರ್ಮ ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ನಾವು ಸಂಧ್ಯಾ ವಂದನೆ ಬಿಡುವುದನ್ನೇ ಫ್ಯಾಷನ್ ಅಂತ ತಿಳಿದುಕೊಳ್ತೇವೆ. ಸೂಟ್ ಬೂಟ್ ಹಾಕಿಕೊಂಡು ದೊಡ್ಡ ಹೋಟೆಲಿಗೆ ಹೋಗಿ ನೂರಾರು ಸಾವಿರಾರು ರೂಪಾಯಿ ಆರ್ಡರ್ ಮಾಡಿ ಪ್ರಾಣಿಗಳಂತೆ ತಿಂದು ಪರಿಚೇಚನೆ ಇಲ್ಲ, ಆಪೋಷಣೆ ಇಲ್ಲ, ಪ್ರಾಣಾಹುತಿ ಇಲ್ಲ, ಕೇವಲ ಪಶುಗಳಂತೆ ತಿಂದು ಮನುಷ್ಯತ್ವವನ್ನೇ ಕಳೆದುಕೊಳ್ತಾ ಇದ್ದೇವೆ. ನಮ್ಮ ಮನುಷ್ಯತ್ವ ಮುಳುಗ್ತಾ ಇದೆ, ನಮ್ಮ ಪಶುತ್ವ ಮುಳುಗ್ತಾ ಇದೆ. ಯಾಕೆ? ನಾವು ಬ್ರಾಹ್ಮಣರು. ಅಧ್ಯಾಪನ ನಮ್ಮ ಕರ್ತವ್ಯ. ಉಳಿದು ಬೇಕಾದ ನಾವು ಇಂಜಿನಿಯರ್ ಓದೋಣ, ಮತ್ತೊಂದು ಓದೋಣ, ಮುಗಿದೊಂದು ಓದೋಣ, ಉಪಜೀವನಕ್ಕೋಸ್ಕರ. ಆದರೆ ಆತ್ಮೋದ್ಧಾರಕ್ಕೋಸ್ಕರ ನಮ್ಮ ಶಾಸ್ತ್ರ ಓದಲೇಬೇಕು. ಯಾಕೆ? ಸ್ಯಾಟರ್ಡೆ ಸಂಡೇ ರಜೆ ಸಿಕ್ಕೋದಿಲ್ಲ. ಶಾಸ್ತ್ರ ಓದಲಿಕ್ಕೆ ಬೇಕಾದಷ್ಟು ಸಮಯ ಇದೆಯಲ್ಲ. ಆತ್ಮೋದ್ಧಾರ ಮಾಡ್ಕೊಳ್ಳೋದು ಬೇಡವಾ? ಮುಳುಗ್ಬಿಟ್ರೆ ಮುಗಿದೋದು. ದೇವರು ಕೊಟ್ಟಿರ್ತಕ್ಕಂಥ ಈ ಮನುಷ್ಯ ಶರೀರ ಅಂತ ಸಂಸ್ಥಾನ ಮುಳುಗಿದರೆ, ಅಂದರೆ ಇದನ್ನು ನಾವು ನಿರುಪಯುಕ್ತ ಮಾಡಿಕೊಂಡ್ರೆ, ಆತ್ಮೋದ್ಧಾರ ಮಾಡಿಕೊಳ್ಳೋದೇ ಇದ್ದರೆ, ಮತ್ತೆ 83,99,999 ಯೋನಿಗಳಲ್ಲಿ ಮತ್ತೆ ಕ್ಯೂ ಹಚ್ಚಬೇಕಾಗ್ತದೆ. ನೊರುಜಾಗಿ ಹುಟ್ಟಬೇಕಾಗ್ತದೆ, ಸೊಳ್ಳೆಯಾಗಿ ಹುಟ್ಟಬೇಕಾಗ್ತದೆ, ನೊಣಾಗಿ ಹುಟ್ಟಬೇಕಾಗ್ತದೆ, ಮಲದಲ್ಲಿರುವ ಕ್ರಿಮಿಯಾಗಿ ಹುಟ್ಟಬೇಕಾಗ್ತದೆ, ಏನೇನು. ಸತ್ಯಾಭಿಜ್ಞ ತೀರ್ಥರ ಚರಿತ್ರೆಯನ್ನು ನೆನಪಿಟ್ಟು ಒಂದೇ ಗಂಟೆ ಹೆಚ್ಚಿಗೆ ಘಟನೆಯನ್ನು ಹೇಳಿಲ್ಲ. ಒಂದೇ ಘಟನೆಯಿಂದ ನಾವು ನಮ್ಮ ಮನುಷ್ಯತ್ವವನ್ನು ಉಳಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ.
ಇದು ಅತ್ಯಂತ ಮಹತ್ವಪೂರ್ಣವಾದದ್ದು. ಇಂತಹ ಸತ್ಯಾಭಿನೇತ್ರರನ್ನು ನೆನೆಸಿ ಹೇಗೆ ನೀವು ಸಂಪೂರ್ಣ ಸಂಸ್ಥಾನವನ್ನು ಸಮುದ್ರದಲ್ಲಿ ಮುಳುಗದಂತೆ ಉಳಿಸಿದರೂ ಅದೇ ರೀತಿಯಾಗಿ ನನ್ನ ಈ ಮಾನವತ್ವವನ್ನು, ಮನುಷ್ಯತ್ವವನ್ನು ಇದು ಮುಳುಗದಂತೆ, ಈ ಸಂಸ್ಥಾನ ಮುಳುಗದಂತೆ ಸಂರಕ್ಷಣೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಸತ್ಯಾಭಿಜ್ಞರಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅವರಿಗೆ ಪುನಃ ನಮಸ್ಕಾರ ಮಾಡೋಣ. ಅವರ ಬಗ್ಗೆ ಈಗಾಗಲೇ ಹೇಳಿದಂತೆ ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞ ಗುರುತ್ತಮ ಅನ್ನುವ ಶ್ಲೋಕವನ್ನು ಹೇಳಿ ಅವರಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ಇದರ ನಂತರ ಮೊನ್ನೆ ಗೋಪಾಲದಾಸರ ಆರಾಧನೆ. ಗೋಪಾಲದಾಸರು ಕೂಡ ಬಹಳ ದಿವಸ ಇರಲಿಲ್ಲ. ಇತ್ತು, ಅವರಿಗೆ 80 ವರ್ಷ ಮೀರಿ ಆಯುಷ್ಯ ಇತ್ತು. ಆದರೆ ಜಗತ್ತಿನಲ್ಲಿ ಅಪರೂಪವಾಗಿರ್ತಕ್ಕಂತಹ ದಾನವನ್ನು ಮಾಡಿದ ವ್ಯಕ್ತಿ ಗೋಪಾಲದಾಸ. ಯಾವುದನ್ನು ಯಾರೂ ದಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ 40 ವರ್ಷ ಆಯುಷ್ಯವನ್ನು ದಾನ ಮಾಡಿದ್ದಾರೆ ಜಗನ್ನಾಥದಾಸರಿಗೆ. ಒಂದೇ ಒಂದು ಮಾತು ಗುರುಗಳು ಹೇಳಿದ್ರು, ಅವನ ಕಡೆಯಿಂದ ಒಳ್ಳೆ ಕೆಲಸ ಆಗಬೇಕಾಗಿದೆ, ಜಗನ್ನಾಥದಾಸರಿಂದ ನಿಮ್ಮ ವರ್ಷ 40 ವರ್ಷ ಕೊಟ್ಬಿಡಿ ಅವರಿಗೆ ಅಂತ ತಿಳ್ಕೊಳುತ್ತೆ. 10 ರೂಪಾಯಿ ಕೊಡಬೇಕಾದ್ರೆ 10 ಸಲ ವಿಚಾರ ಮಾಡ್ತೇವೆ. 100 ರೂಪಾಯಿ ಕೊಡಬೇಕಾಗಿದ್ದರೆ ಏನಪ್ಪ ಕೊಡೋಣ ಬೇಡೋ ಅಂತ ತಿಳ್ಕೊಂಡಂತ ಹೇಳಿ ಆಯುಷ್ಯವನ್ನೇ ದಾನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. 40 ವರ್ಷ ಇದ್ದರು, 400 ವರ್ಷದ ಕೆಲಸ ಮಾಡಿದ್ದಾರೆ. ದೇವದುರ್ಗ ತಾಲೂಕು, ಬಹುಶಃ ರಾಯಚೂರು ಜಿಲ್ಲೆ ಅಂತ ಕಾಣುತ್ತದೆ. ಅದರಲ್ಲಿ ಮೊಸರುಕಲ್ಲು ಅಂತ ತಿಳ್ಕೊಂಡಂತ ಹೇಳಿ ಒಂದು ಊರು. ಆ ಊರಿನಲ್ಲಿ ನಾನು ಹೇಳೋದು ಗೋಪಾಲದಾಸರ ಸಮಯ 1717ನಲ್ಲಿ ಮುಂದೆ 40 ವರ್ಷಗಳವರೆಗೆ ಇರತಕ್ಕಂಥ ಮಹಾನ್ ವ್ಯಕ್ತಿಗಳು. ಇವರ ಅಜ್ಜನ ಹೆಸರು ಮುದ್ಗಲಪ್ಪ ಅಂತ ತಿಳ್ಕೊಂಡಂತೇಳಿ. ಆಗಿನ ಕಾಲದ ರಾಜಕೀಯ ಪರಿಸ್ಥಿತಿಯಿಂದಾಗಿ ಮುದ್ಗಲಪ್ಪ ಏನೂ ಓದಲಿಲ್ಲ. ಕೆಲವು ಕೂರಿಗೆ ಜಮೀನಿತ್ತು, ಅದರಿಂದ ಏನು ಧಾನ್ಯ ಬರ್ತಿತ್ತು ಅಷ್ಟರಿಂದಲೇ ತಮ್ಮ ಉಪಜೀವನವನ್ನು ಮಾಡಿಕೊಳ್ತಾ ಇದ್ರು. ಆ ನಂತರ ಆ ಮುದ್ಗಲಪ್ಪನ ಮಗ ಮುರಾರಿ ಅಂತ ತಿಳ್ಕೊಂಡಂತೇಳಿ. ಮುರಾರಿಯ ಹೆಂಡತಿ ಹೆಸರು ವೆಂಕಮ್ಮ. 4 ಜನ ಮಕ್ಕಳು, 4 ಜನ ಗಂಡಸ ಮಕ್ಕಳು. ಕೊನೆಯ ಮಗ ಇನ್ನು ತೊಟ್ಟಿಲಲ್ಲಿದ್ರೋ ಅಥವಾ ಹೊಟ್ಟೆಯಲ್ಲಿದ್ನೋ, ಯಾವುದೋ ಕಾರಣದಿಂದ ಮುರಾರಿ ಮೃತನಾಗಿದ್ದ. 4 ಜನ ಮಕ್ಕಳು, ಇವರಿಗೆಲ್ಲ ಆಸ್ತಿ ಕೊಡಬೇಕಾಗ್ತದೆ ಅಂತ ತಿಳ್ಕೊಂಡಂತೇಳಿ ಮುರಾರಿ ಅಣ್ಣ ತಮ್ಮಂದಿರು ಇದ್ದು ಸ್ವಲ್ಪ ಭೂಮಿಯಲ್ಲಿ ನಾವೇ ಹಂಚೋಣ ಅಂತ ತಿಳ್ಕೊಂಡಂತೇಳಿ ಮಕ್ಕಳ ಸಹಿತವಾಗಿ ಇವಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಖಾಲಿ ಕೈಯಿಂದ 4 ಮಕ್ಕಳನ್ನು ಕರೆದುಕೊಂಡು ಬೀದಿಗೆ ಬಂದಿದ್ದಾಳೆ ವೆಂಕಮ್ಮ. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಊರು ಹೊರಗಿರ್ತಕ್ಕಂಥ ಮಾರುತಿ ಗುಡಿಯಲ್ಲಿ ಆಶ್ರಯ ಪಡೆದಿದ್ದಾಳೆ. ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಅಲ್ಲಿ ಭಿಕ್ಷೆ ಬೇಡ್ಕೊಂಡು ಮಕ್ಕಳಿಗಾದ್ರೂ ಏನಾದ್ರು ಕೊಡಿ ಅಂತ ತಿಳ್ಕೊಂಡು ಕೇಳ್ಕೊಂಡು ಏನೋ ಒಂದು 2-4 ರೊಟ್ಟಿ ಬಕ್ಕರಿ ಸಿಕ್ಕರೆ
ಅದನ್ನೇ ಮಕ್ಕಳಿಗೆ ತಿನ್ನಿಸಿ ಉಪಜೀವನ ಮಾಡ್ತಾ ಇದ್ದಾಳೆ. ಇವಳ ಕಷ್ಟವನ್ನು ನೋಡಿ ಒಬ್ಬ ಸಿರಿವಂತ ವ್ಯಕ್ತಿ ಒಂದು ಸೀಳುಗದ್ದೆಯನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಭತ್ತ ಬೆಳೆದುಕೊಂಡು ಮಕ್ಕಳು ಊಟ ಮಾಡಿ ಅಂತ ತಿಳ್ಕೊಂಡಂತೆ. ಮಕ್ಕಳು ಸಣ್ಣವರು. ಹೀಗಾಗಿ ಬದಿಯ ಹೊಲದ ರೈತ ಹೇಳಿದ, ನಾನು ನಿಮಗೆ ಉಳಿ ಕೊಡ್ತೇನೆ, ಸಹಾಯ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆದರೆ ಆಗಿನ ಕಾಲದಲ್ಲಿ ಹೊಲ ಇತ್ಯಾದಿಗಳ ಬಗ್ಗೆ ಅಧಿಕಾರ ಇರ್ತಕ್ಕಂಥ ಊರಿನ ಕುಲಕರ್ಣಿ ಹೇಳಿದ, ನೋಡು, ಬಿಟ್ಟಿಯಾಗಿ ಈ ಗದ್ದೆ ತಿಳ್ಲಿಕ್ಕಾಗೋದ್ರೆ ನಮ್ಮ ಮನೇಲಿ ಬಂದು ನೀನು ದುಡಿಬೇಕು ಅಂತ ತಿಳ್ಕೊಂಡಂತೆ. ನಾನು ದುಡಿತಾ ಕೂತ್ಕೊಂಡ್ರೆ ನನ್ನ ಮಕ್ಕಳ ಹೊಟ್ಟೆಗೆ ಹೇಗೆ ಅಂತ ತಿಳ್ಕೊಂಡಂತೇಳಿ ಹೋಗಲಿಲ್ಲ ಅವಳು. ಬೆಳೆ ಬಂದಿದೆ, ಕೊಯ್ದು ಎಲ್ಲ ಧಾನ್ಯ ತಯಾರಾಗಿದೆ, ಮನೆಗೆ ತರಬೇಕು ಅಂತಂದ ಕ್ಷಣಕ್ಕೆ ಕುಲಕರ್ಣಿ ಬಂದು, ನೀವು ನದಿ ನೀರನ್ನು ಉಪಯೋಗಿಸಿದ್ದೀರಿ, ಸರ್ಕಾರಿ ನೀರು, ಆದ್ದರಿಂದಾಗಿ ಇಷ್ಟೆಲ್ಲ ಹಣ ಕೊಡಿ, ಇಲ್ಲದೆ ಇದ್ರೆ ನಿಮ್ಮನ್ನು ಒಯ್ದು ಜೈಲಿಗೆ ಹಾಕ್ತೇನೆ ಅಂತ ತಿಳ್ಕೊಂಡಂತೇಳಿ ಅಂಜಿಸಿ ಎಲ್ಲ ಧಾನ್ಯವನ್ನು ತನ್ನ ಮನೆಗೆ ಸಾಗಿಸಿದ. ಅರ್ಧ ಆದಷ್ಟಾದರೂ ಕೊಡಪ್ಪ ದಮ್ಮಯ್ಯ ಅಂತ ತಿಳ್ಕೊಂಡು ಕೇಳಿದ್ರು ಕೊಡಲಿಲ್ಲ. ಸಿಗ್ತದೆ, 6-8 ತಿಂಗಳಾದ್ರೂ ಮಕ್ಕಳು ಅನ್ನ ಉಣ್ತಾರೆ ಅಂತನ್ನೋ ಪರಿಸ್ಥಿತಿ ಇರುವಾಗಲೇ ಕೈಯಿಂದ ಎಲ್ಲ ಧಾನ್ಯ ಹೊರಟೋಗ್ಬಿಡ್ತು. ವೆಂಕಮ್ಮ ಅಳ್ತಾ ಕೂತ್ಕೊಂಡಿದ್ದಾಳೆ. ಹಿರಿಯ ಮಗ ಭಾಗಣ್ಣ ಹೇಳಿದ, ಅಮ್ಮ ಅಳಬೇಡ, ಇಂಥ ಅನ್ಯಾಯ ಮಾಡಿದ ಕುಲಕರ್ಣಿಗೆ ಈ ಮಕ್ಕಳ ತುತ್ತನ್ನು ಕಸಿದುಕೊಂಡಿದ್ದಾನೆ, ಅವನ ಮಕ್ಕಳಾಗೋದೇ ಬೇಡ. ಯಾವ ಕೆರೆ ನೀರಂತಾನಲ್ಲ, ಆ ಕೆರೆಯಲ್ಲಿ ನೀರು ನಿಲ್ಲೋದೇ ಬೇಡ. ಆ 8 ವರ್ಷದ ಬಾಲಕ ಶಾಪ ಕೊಟ್ಟದ್ದು ನಿಜವಾಯ್ತು. ಮುಂದೆ ಆ ಕುಲಕರ್ಣಿ ಮಕ್ಕಳು ಸಂತಾನ ವಂಶವೇ ನಡೀಲಿಲ್ಲ. ಇವತ್ತಿಗೂ ಆ ಕೆರೆಯಲ್ಲಿ ನೀರು ನಿಲ್ಲೋದಿಲ್ಲ. ಆ ಊರಲ್ಲಿ ಒಬ್ಬರು ವೈದಿಕ ಬ್ರಾಹ್ಮಣರಿದ್ದರು. ಅವರು ತಮ್ಮ ಮಕ್ಕಳ ಉಪನಯನ ಮಾಡುವಾಗ ವೆಂಕಮ್ಮ ಕೇಳ್ಕೊಂಡಿದ್ದಾಳೆ, ನಮ್ಮ ಹುಡುಗರಿಗೊಂದು ಸ್ವಲ್ಪ ಜನವಾರ ಹಾಕ್ರೆ ಅಂತ ತಿಳ್ಕೊಂಡು. ಆಯಿತು, ಧರ್ಮೋಪನಯನ ಅಂತ ತಿಳ್ಕೊಂಡು ಅಂತೇಳಿ ಮಾಡಿಸಿ 4 ಮಕ್ಕಳಿಗೆ ಅವರು ಉಪನಯನ ಮಾಡಿದ್ದಾರೆ. 8 ವರ್ಷದ ಬಾಲಕನ ಶಾಪ ತಟ್ಟುತ್ತದೆಯೇ? ಹೌದು. ಪ್ರಾಣಿಯ ಚರ್ಮದಿಂದ ತಯಾರಿಸಿದ ಆ ಕಮ್ಮಾರನ ತಿದಿ ಅಂತ ಇರ್ತದೆ, ಅದರಿಂದ ಹೊರಟ ಗಾಳಿ ಏನಿದೆ, ನಿಶ್ವಾಸ ಅಂತ ಏನಿದೆ, ಬಂಗಾರ ಹಿತ್ತಾಳಿ ಎಲ್ಲ ಕರಗ್ತದೆ. ಅದೇ ರೀತಿಯಾಗಿ ಬ್ರಾಹ್ಮಣರ ದುಃಖದ ನಿಶ್ವಾಸ ನಮ್ಮ ಕುಲವನ್ನೇ ನಾಶಪಡಿಸ್ತದೆ. ಸಾಧು ಸಜ್ಜನ ಸಂತಾಪ ಕಿಮಾಶ್ಚರ್ಯಂ ಕುಲಕ್ಷಯಂ. ಉಪನಯನ ಮಾಡಿದ ಮೇಲೆ ಗುರುಗಳು ಹೇಳಿದ್ದಾರೆ, ನೋಡಪ್ಪ, ಬ್ರಾಹ್ಮಣರ ಸಂಪತ್ತಿ ಅಂತಂದರೆ ಗಾಯತ್ರಿ. ನ ಗಾಯತ್ರ್ಯ ಪರಂ ಮಂತ್ರಂ ನ ಮಾತು ಪರದೇವತ. ಗಾಯತ್ರಿಗಿಂತ ಶ್ರೇಷ್ಠ ಮಂತ್ರ ಇಲ್ಲ. ಗಾಯತ್ರಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿಯೂ ಸಫಲನಾಗ್ತಾನೆ, ಪರಮಾತ್ಮನ ಪ್ರಾಪ್ತಿಯಲ್ಲೂ ಕೂಡ ಸಫಲನಾಗ್ತಾನೆ. ಗಾಯತ್ರಿ ಮಂತ್ರ ಮಾಡ್ತಕ್ಕಂಥ ವ್ಯಕ್ತಿಗೆ ಅವನು ಉಪವಾಸ ಬೀಳೋದಿಲ್ಲ. ನನಗೆ ನಾನು 30 ವರ್ಷ, ಬಹುಶಃ 25 ನನ್ನ ವಯಸ್ಸಿನಿಂದಲೇ ನಾನು ಪ್ರವಚನ ಮಾಡ್ತಾ ಇದ್ದೇನೆ. 30 ವರ್ಷಕ್ಕೆ ನಾನು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಒಂದು ಚಾಲೆಂಜ್ ಮಾಡಿದೆ. ಯಾರಿಗೆ ನೌಕರಿ ಇಲ್ಲ ಅವ್ರು ಬನ್ನಿ, ನಾನು ನಿಮಗೆ ಗಾಯತ್ರಿ ಮಂತ್ರ ಹೇಳಿಕೊಡ್ತೇನೆ. ಮುಂದೆ ನಿಮಗೆ 6 ತಿಂಗಳಲ್ಲಿ ನೌಕರಿ ಸಿಗದೇ ಇದ್ದರೆ ನಿಮಗೆ ನಮ್ಮನೆಗೆ ಕರೆದು ದಿನಾಲು ಊಟಕ್ಕೆ ಹಾಕ್ತೇನೆ ಅಂತ ತಿಳ್ಕೊಂಡಂತೆ. 4 ಜನ ವ್ಯಕ್ತಿಗೆ ಊಟಕ್ಕೆ ಹಾಕಲಿ ನನ್ನ ಹತ್ರ ನಾನೇ ಇರಲಿಲ್ಲ. ಆದರೆ ಗಾಯತ್ರಿ ಮೇಲೆ ವಿಶ್ವಾಸ ಇತ್ತು.
ಯಾರ್ಯಾರು ಗಾಯತ್ರಿ ಮಾಡಿದರೂ ಅವ್ರು ಅನ್ಎಂಪ್ಲಾಯ್ಡ್ ಆಗಿ ಉಳಿಲಿಲ್ಲ. ಒಂದೇ ಬರೀ SSCನೇ ಆಗಿರಲಿ, ಕೆಲವೇ ಕ್ಲಾಸ್ ಕಲ್ತಿರಲಿ, ಅವ್ರ ಯೋಗ ಅಂತಾರು ಅವ್ರ ಕೆಲಸಕ್ಕಿದೆ. ಗಾಯತ್ರಿ ಮಂತ್ರ ಹೊಟ್ಟೆಗೆ ಹಾಕ್ತಾರೆ. ಅಷ್ಟೇ ಅಲ್ಲ, ಭಗವಂತನನ್ನು ಕಾಣುವಂತೆ ಮಾಡ್ತಾರೆ. ಇದರಿಂದ ಭಾಗಣ್ಣನಿಗೆ ಏನೋ ಪ್ರೇರಣೆ ಬಂತು. ಊರ ಹೊರಗೆ ಒಂದು ಗಿಡದಲ್ಲಿ ಕೂತ್ಕೊಂಡು, ಬೆಳಿಗ್ಗೆ ಹೋಗಿ ಕೂತ್ಕೊಂಡು ಅವನು ಮಧ್ಯಾಹ್ನ ಕೆಲವು ಸಲ ಸಾಯಂಕಾಲ ಮನೆಗೆ ಬರ್ತಿದ್ದ. ಅಷ್ಟು ಗಾಯತ್ರಿ ಮಾಡ್ತಾರೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಏಕಾಗ್ರತೆಯಿಂದ ಮಾಡ್ತಾ ಇದ್ದ. ಎಷ್ಟೋ ಜನರು ಭಾಗಣ್ಣ ನಾಟಕ ಮಾಡ್ತಾನೋ, 4 ಮಂದಿ ಹೊಗಳಿ ಅಂತಿಕೊಂಡು ಅಂತೇಳಿ ಅವ್ನು ಗಾಯತ್ರಿ ಜಪ ಮಾಡ್ತಾರೆ, ಕಲ್ಲೆಸೆದಿದ್ದಾರೆ. ಏನಾಗಲಿಲ್ಲ. ಕೊನೆ ಕೆಲವು ತುಂಟರು ಬಿಸಿ ಬಿಸಿಯಾದ ನೀರು, ಬಿಸಿ ಬಿಸಿಯಾದ ಎಣ್ಣೆ ಅವನ ಮೇಲೆ ಸುರಿದಿದ್ದಾರೆ. ಸುರಿದವರೆಗೆ ಆ ನೀರು ಎಣ್ಣೆ ಸಿಡಿದು ಅವ್ರ ಮೈಯೆಲ್ಲ ಹುಣ್ಣಾದರೆ, ಅವ್ರು ಸುಟ್ಟು ಆ ನೀರು ತುಂಬಿಕೊಂಡು ಬೊಕ್ಕೆ ಆದರೆ ಇವನಿಗೇನೂ ಆಗಲಿಲ್ಲ. ಆಗ ಜನರಿಗೆ ಅರ್ಥ ಆಯಿತು, ಇವನೇನೋ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತೇಳಿ. ಕೆಲವರು ಬಂದು, ಭಾಗಣ್ಣ ಮನೆಯಲ್ಲಿ ಇಷ್ಟು ತ್ರಾಸದನೋ, ಇಷ್ಟು ಅನಾನುಕೂಲತೆ ಇದೆಯೋ ಅಂತ ತಿಳ್ಕೊಂಡಂತ ಹೇಳಿದೆ. ಅವನು ಆಯ್ತು, ಒಳ್ಳೇದಾಗ್ತಂಥದ್ದು ಆಗ್ತಿತ್ತು. ಹೀಗಾಗಿ ಉಪವಾಸ ಇರು ತಪ್ಪಿತು. ಜನ ತಾನೇ ತಂದು ಧಾನ್ಯ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ವೇಳೆಗೆ ಗದ್ವಾಲ್ ಸಂಸ್ಥಾನದಲ್ಲಿ ಐಜಿಯಲ್ಲಿ ಒಂದು ದೊಡ್ಡ ಜ್ಞಾನ ಸತ್ರ ನಡೆಯಿತು. ಆ ಜ್ಞಾನ ಸತ್ರದಲ್ಲಿ ರಾಜಾರಾಮ್ ಭೂಪಾಲ್ ಅಂತ ತಿಳ್ಕೊಂಡಂತೇಳಿ, ಆಗ ರಾಜ್ಯದಲ್ಲಿ ಗದ್ವಾಲ್ ರಾಜ್ಯದ ರಾಜನ ಹೆಸರು. ಅಲ್ಲಿ ಬಹುಶಃ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಒಬ್ಬ ವಿದ್ವಾಂಸ, ನಾನು ನಿಮ್ಮೆಲ್ಲರನ್ನು ತತ್ವಜ್ಞಾನದಲ್ಲಿ ಸೋಲಿಸ್ತೇನೆ, ವಾದದಲ್ಲಿ ಸೋಲಿಸ್ತೇನೆ, ಅದು ಸೋಲಿಸಿದ ಮೇಲೆ ರಾಜ ನೀ ಜಯಪತ್ರ ಬರೆದು ಕೊಡಬೇಕು, ನಮ್ಮ ಸಂಸ್ಥಾನದಿಂದ ನಮ್ಮ ವಿದ್ವಾಂಸರೆಲ್ಲ ಸೋತು ಹೋಗಿದ್ದಾರೆ ಅಂತ ತಿಳ್ಕೊಂಡಂತೇಳಿ. ಹೀಗೆ ಬರೆದು ಕೊಟ್ಟರೆ ಕೊನೆಯವರೆಗೂ ಕೂಡ ಸಂಸ್ಥಾನಕ್ಕೆ ಅವಮಾನ. ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಜಯಪತ್ರ ಬರೆದು ಕೊಡಬೇಕು ಅಂತಂದ ಕ್ಷಣಕ್ಕೆ ಸ್ವಲ್ಪ ಜನರೆಲ್ಲ ಹಿಂಸರಿದ್ರು. ಮಾಮ ಪಂಡಿತರಿದ್ರು, ಅದು ಧೈರ್ಯ ಮಾಡಲಿಲ್ಲ. ಯಾರೋ ಹೇಳಿದ್ರು, ಮಂತ್ರವಿಧನಾಗಿರ್ತಕ್ಕಂಥ ಆ ಭಾಗಣ್ಣನ ಹತ್ರ ಕಳಿಸ್ಕೊಡಿ ಅಂತ ತಿಳ್ಕೊಂಡಂತೆ. ಅವ್ರದ್ದೇನಿತ್ತು, ಭಾಗಣ್ಣ ಸೋತರು ಜಯಪತ್ರ ಬರೆದು ಕೊಡ್ತಾನೆ, ನಾವು ಸುರಕ್ಷಿತ ಉಳಿತೇವೆ ಅಂತ. ರಾಜನ ಸೂಚನೆಯ ಪ್ರಕಾರ ಆ ವಿದ್ವಾಂಸ ಈ ಭಾಗಣ್ಣನ ಹತ್ರ ಬರ್ತಾನೆ. ಭಾಗಣ್ಣ ಯಾವ ಗುರುಕುಲಕ್ಕೆ ಹೋಗಲಿಲ್ಲ, ಯಾವ ಗುರುಗಳ ಹತ್ರ ಶಾಸ್ತ್ರ ಕಲೀಲಿಲ್ಲ. ಇವನ ಹತ್ರ ಬಂದ ಕ್ಷಣಕ್ಕೇನೆ ರಾಜಾಜ್ಞೆ ಅಂತ ತಿಳ್ಕೊಂಡು ಹೇಳಿ ಸ್ವೀಕಾರ ಮಾಡಿ ಕೆಲವೇ ನಿಮಿಷದಲ್ಲಿ ಅವನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲದೆ ತನ್ನ ಪ್ರಶ್ನೆಗೆ ಅವನು ಉತ್ತರ ಕೊಡೋದಂತೆ ನಿರುತ್ತರನಾಗಿ ಮಾಡಿಬಿಟ್ಟಿದ್ದಾನೆ. ಅವನು ಸೋತು ತಾನು ಎಷ್ಟು ಜಯಪತ್ರ ತೆಗೆದುಕೊಂಡಿದ್ದ ಬಂಡಿ ತುಂಬ ಇವರಿಗೆ ಕೊಟ್ಟು ಹೋಗ್ಬಿಟ್ಟ. ರಾಜನಿಗೆ ಬಹಳ ಸಂತೋಷವಾಯಿತು. ರಾಜ ಕೆಲವು ಗದ್ದೆಗಳನ್ನು ಜಾಗೀರು ಕೊಟ್ಬಿಟ್ಟಿದ್ದಾನೆ, ತೆಗೆದುಕೊಂಡಿರಿ ಅಂತ ಹೇಳಿ. ಆಗ ಇವರು ಉತ್ತನೂರಿಗೆ ಬರ್ತಾರೆ. ಅಲ್ಲಿಂದ ಉತ್ತನೂರಿಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆದವಾನಿ, ಪಂಗನಾಮದ ತಿಮ್ಮಣ್ಣ ಇತ್ಯಾದಿಗಳೆಲ್ಲ ಇವನ ಗಾಯತ್ರಿಯಿಂದ ಹೇಳ್ತಕ್ಕಂಥ ಇವನ ಮಾತಿನ ಸತ್ಯತೆಯಿಂದ ಎಲ್ಲರೂ ವಿಶೇಷವಾದ ರೀತಿಯಲ್ಲಿ ಮಾನ ಮನ್ನಣೆ ಮಾಡಿದ್ದಾರೆ. ಕೊನೆಗೆ ತನ್ನ ತಮ್ಮಂದಿರು ತಾಯಿ ಜೊತೆಗೆ ಕಾಶಿ ಯಾತ್ರೆಗೆ ಹೊರಟಾಗ ಕಾಶಿಯಲ್ಲಿ ಯಾರೋ ಇವರನ್ನು ಗುರುತಿಸಿ, ಇವರು ಹೇಳಿದ್ದೆಲ್ಲ ಸತ್ಯ ಆಗ್ತದೆ ಅಂತೇಳಿ
ಇವನೊಂದು ಗಿಡದ ಕೆಳಗೆ ಕೂತ್ಕೊಂಡಿದ್ದ, ಜನರ ಲೈನ್ ಹತ್ತಿತ್ತು. ಇವನು ಹೇಳಿದ್ದು ಸತ್ಯವಾಗ್ತದೆ ಅಂತ ತಿಳ್ಕೊಂಡಂತೆ ಇವನ ಲೈನ್ನಲ್ಲಿ ವಿಜಯದಾಸರು ನಿಂತ್ಕೊಂಡ್ರು. ವಿಜಯದಾಸರು ಬಂದಾಕ್ಷಣಕ್ಕೇನೆ ಆ ಕಾಲಕ್ಕೆ ವಿಜಯದಾಸರು ಹೇಳಿದರು, ಈ ಗಾಯತ್ರಿ ಮಂತ್ರವನ್ನು ವ್ಯಾಪಾರಕ್ಕೆ ಉಪಯೋಗಿಸಬೇಡ, ಜಗತ್ತಿನ ಉದ್ಧಾರಕ್ಕೋಸ್ಕರ ಆತ್ಮೋದ್ಧಾರಕ್ಕೆ ಉಪಯೋಗಿಸು ಅಂತಂದ ಕ್ಷಣಕ್ಕೇನೆ ಅದೇ ಕ್ಷಣಕ್ಕೆ ಅವನು ಅವರ ಶಿಷ್ಯನಾಗಿದ್ದಾನೆ. ಭಾಗಣ್ಣನಿಗೆ ಗೋಪಾಲದಾಸರು ಅಂತಿಕೊಂಡಂತ ಹೆಸರನ್ನು ಕೊಟ್ಟಿದ್ದ. ಗೋಪಾಲದಾಸರು ಐಂಜಿ ವೆಂಕಟ ನರಸಿಂಹಾಚಾರ್ಯರ ಮಕ್ಕಳು, ವೆಂಕಟರಾಮಾಚಾರ್ಯರು. ಅವರು ಇವರ ಶಿಷ್ಯತ್ವವನ್ನು ವಹಿಸಿದ್ದಾರೆ. ಒಟ್ಟು ಎಲ್ಲ ಕಡೆ ಹೋದರೂ ಕೂಡ ಜನರನ್ನು ಆಕರ್ಷಿಸುವುದು, ಅವರಿಗೆ ಕೀರ್ತನೆ ಮುಖಾಂತರ ಸದ್ಬೋಧನೆ ಮಾಡುವುದು, ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡೋದು. ಇವರ ತಮ್ಮಂದಿರು ನಾವೆಲ್ಲ ಹೋಗಿ ರಾಜನಲ್ಲಿ ಕೆಲಸ ಮಾಡ್ತೇವೆ ಅಂತ ತಿಳ್ಕೊಂಡು ಹೋಗಿದ್ರು. ಆದರೆ ಯಾರೋ ಇವರ ಮೇಲೆ ತಪ್ಪು ಅಪವಾದ ಹೊರಿಸಿ ಜೈಲಿಗೆ ಹಾಕಿಸಿದ್ರು. ಗೋಪಾಲದಾಸರು ಹೋಗಿ ತಮ್ಮ ತಮ್ಮದನ್ನು ಬಿಡಿಸಿಕೊಂಡಿದ್ದಾರೆ. ಅವರು ಕೂಡ ಈ ದಾಸ ಪಂಥಕ್ಕೆ ಬಂದುಬಿಟ್ಟಿದ್ದಾರೆ. ಒಂದ್ಸಲ ವಿಚಾರ ಮಾಡುವಾಗ ಮಧ್ಯದಲ್ಲಿ ಒಂದು ಕಾಡು, ಅಲ್ಲಿ ಮಂಡಗದ್ದೆ ಭೀಮ ಅಂತಿಕೊಂಡಂತಿದ್ದ. ಬಂದವರನ್ನೆಲ್ಲ ಲೂಟಿ ಮಾಡ್ತಿದ್ದ. ಆ ದಾರಿಗೆ ಯಾರೂ ಹೋಗ್ತಿರ್ಲಿಲ್ಲ, ಆದರೆ ಅದು ಸಮೀಪದ ದಾರಿ. ಉಳಿದದ್ದೆಲ್ಲ ಸುತ್ತಕೊಂಡು ಗುಡ್ಡ ಏರಿ ಇಳಿದು ಹೋಗಕ್ಕಾಗ್ತಿತ್ತು. ಆದರೆ ಆ ದಾರಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಇವರು ಪರಿವಾರ ಸಮೇತರಾಗಿ ಹೊರಟು ಬಿಟ್ಟಿದ್ದಾರೆ. ಜನರಂತಾರೆ, ಈ ದಾರಿಗೆ ಹೋಗಬೇಡ, ದೇವರ ಮುಂದೆ ಯಾರು ದೊಡ್ಡವರು. ಆಗ ಮಂಡಗದ್ದೆ ಭೀಮ ಇವರನ್ನು ಇದು ಮಾಡೋಕ್ಕೋಸ್ಕರ ತನ್ನ 8 ಜನರನ್ನು ಕರೆದುಕೊಂಡು ಕೈಯಲ್ಲಿ ಕೊಡಲಿ ಕತ್ತಿ ಇತ್ಯಾದಿ ಹಿಡಿದುಕೊಂಡು ಬಂದಿದ್ದಾನೆ. ಗೋಪಾಲದಾಸರು ನೋಡಿದ ಕ್ಷಣಕ್ಕೆ ಏನಾಯಿತು ಯಾರಿಗೆ ಗೊತ್ತು, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟೆ. ಅವರು ಕೇಳಿದ್ರು, ಯಾಕೋ ಮಂಡಗದ್ದೆ ಭೀಮ, ನಮ್ಮನ್ನು ಸುಲಿಬೇಕು ಅಂತ ಮಾಡಿದ್ದೆಲ್ಲ, ನಮ್ಮನ್ನು ಈ ರೀತಿಯಾಗಿ ಮಾಡಬೇಕು ಅಂತ ಬಂದಿದ್ದೀಯಲ್ಲ, ಮತ್ತೆ ಯಾಕೆ ಸುಮ್ಮನಿರುವಂತೆ? ಇಲ್ಲ ಸ್ವಾಮಿ, ನಿಮ್ಮನ್ನು ನೋಡಿದ ಕ್ಷಣಕ್ಕೆ ಆಯ್ತು, ನಾ ಇವತ್ತಿನಿಂದ ಕಳ್ಳತನ ಬಿಟ್ಟುಬಿಟ್ಟಿದ್ದೇನೆ. ಮಂಡಗದ್ದೆ ಭೀಮ ಅತ್ಯಂತ ಸಾತ್ವಿಕನಾಗಿ ಮುಂದೆ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ವೇಳೆಯಲ್ಲಿ ಶ್ರೀನಿವಾಸಾಚಾರ್ಯರು ವಿಜಯದಾಸರ ಸಂಪರ್ಕಕ್ಕೆ ಬಂದು ತಮ್ಮ ದುರ್ಧರವಾಗಿರ್ತಕ್ಕಂಥ ಹೊಟ್ಟೆ ನೋವನ್ನು ವಿಜಯದಾಸರ ಅನುಗ್ರಹದಿಂದ ಕಡಿಮೆ ಮಾಡಿಕೊಂಡು ಗೋಪಾಲದಾಸರ ಶಿಷ್ಯರಾಗಿದ್ದಾರೆ. ಅವರನ್ನು ಪಂಢರಪುರಕ್ಕೆ ಹೋಗುವಂತಂದಾಗ ಅಲ್ಲಿ ಅವರಿಗೆ ಒಂದು ಶಿಲೆಯಲ್ಲಿ ಜಗನ್ನಾಥ ವಿಠಲ ಅಂತಿಕೊಂಡಂತ ಮುದ್ರಾಂಕ ಸಿಕ್ಕಿದೆ. ಅವತ್ತಿನಿಂದ ಅವರು ಅಂತಿಕೊಂಡಂತ ರೀತಿಯಲ್ಲಿ ಪದಗಳನ್ನು ಮಾಡಲಿಕ್ಕೆ ಚಾಲು ಮಾಡಿದ್ದಾರೆ. ಆದರೆ ಅವರು ಗುರುಗಳ ಜೊತೆಯಲ್ಲಿ ತಿರುಪತಿಗೆ ಬಂದಾಗ ಗೊತ್ತಾಯಿತು ಗೋಪಾಲದಾಸರಿಗೆ, ಇವನು ಕೊನೆಯ ದಿನ ಅಂತ ತಿಳ್ಕೊಂಡಂತೇಳಿ ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಪ್ರಸಾದ ತರಲಿಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಜಗನ್ನಾಥದಾಸರ ಪ್ರಾಣೋತ್ಕ್ರಮಣವಾಗಿ ಹೋಗ್ಬಿಟ್ಟರು. ಯಾರೋ ಸುದ್ದಿ ಗೊತ್ತಾಗಿ, ಓ ದಾಸರ ಮನೆಯಲ್ಲಿ ಯಾರು ಹೋಗಿದ್ದಾರೆ ಅಂತ. ಇವರು ಪ್ರಸಾದ ತೆಗೆದುಕೊಂಡು ಬರ್ತಾರೆ, ಮಂದಿ ಜನ ಸೇರಿದ್ದಾರೆ. ಎಲ್ಲರೂ ಏನಾಗಿಲ್ಲ ಹೋಗ್ರಿ ಬೈದು ಕಳಿಸಿದ್ದಾರೆ. ಆನಂತರ ಅಭಿಮಂತ್ರಣ ಮಾಡಿ ತಮ್ಮ 40 ವರ್ಷ ಆಯುಷ್ಯ ಕೊಟ್ಟರೆ ಮೃತರಾದ ಜಗನ್ನಾಥದಾಸರು ಪುನಃ ಎದ್ದು ಕುಳಿತಿದ್ದಾರೆ. ಮುಂದೆ 40 ವರ್ಷ ಉಳಿದಿದ್ದಾರೆ. ಹೀಗೆ ಅವರು ಮಾಡಿದ ಕಾರ್ಯಗಳು ಅನಂತ, ಅಸಂಖ್ಯ. ಗೋಪಾಲದಾಸರ ಪದಪದ್ಯಗಳು ಅಂತಂದರೆ ವೇದ ಉಪನಿಷತ್ತುಗಳ ಅನುವಾದಗಳು.
ವಿಜಯದಾಸರ ಪದ್ಯಗಳು, ಗೋಪಾಲದಾಸರ ಪದ್ಯಗಳು, ಇವುಗಳಲ್ಲಿ ಸುಳಾದಿ ಇತ್ಯಾದಿಗಳೆಲ್ಲವೂ ಬಂದು ಇವತ್ತು ಸಂಪೂರ್ಣ ತತ್ವಜ್ಞಾನ ಇದೆ. ವಿಜಯದಾಸರ ಪದಗಳನ್ನು ಹರಿಕಥಾಮೃತಸಾರವನ್ನು ಓದಿದ ಮೇಲೆ ಉಪನಿಷತ್ತು ವೇದ ಓದಲಿಕ್ಕೆ ಅವಶ್ಯಕತೆ ಇಲ್ಲ. ಎಲ್ಲ ಪ್ರಮೇಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಹೆಳವಣ್ಣ ಕಟ್ಟಿ ಗಿರಿಯಮ್ಮ ಅಂತೇಳಿ ದೇವರನ್ನು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ಹೆಣ್ಮಗಳು, ಅಪರೋಕ್ಷ ಜ್ಞಾನಿ. ಅವಳು ಗೋಪಾಲದಾಸರ ಶಿಷ್ಯ ಆಗಿದ್ದಾಳೆ. ಮನೆ ಕರೆದು ಸ್ವಾಗತ ಮಾಡಿದ್ದಾಳೆ. ಅವಳು ಇಲ್ಲಿ ಅನೇಕ ಪದಗಳನ್ನು ಬರೆದಿದ್ದಾಳೆ. ಹೀಗೆ ಕೇವಲ 40 ವರ್ಷ ಭೂಮಿ ಮೇಲೆ ಇದ್ದರು, ಅದರಲ್ಲಿ ಬಾಲ್ಯದ 10-15 ವರ್ಷ ವ್ಯರ್ಥ ಹೋಗಿದ್ದರು. ಕೇವಲ 25 ವರ್ಷಗಳಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಗೋಪಾಲದಾಸರ ಒಂದೊಂದು ಪದಗಳು ನಮ್ಮ ಉದ್ಧಾರಕ್ಕೆ ಕಾರಣವಾಗಿವೆ. ಆದ್ದರಿಂದಾಗಿ ಗೋಪಾಲದಾಸರನ್ನು ನೆನೆಸೋಣ, ಗೋಪಾಲದಾಸರ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.